ನೀರಿನಲ್ಲಿ ಮುಳುಗೋದ್ರಿಂದ ನಿಜವಾಗ್ಲೂ ನಮ್ಮ ಪಾಪ ಪರಿಹಾರ ಆಗ್ತಾವ? ಇದು ಸತ್ಯನಾ? ಇದು ಏನಾದ್ರು ಸತ್ಯ ಆಗಿದ್ದರೆ ಇವತ್ತು ಪ್ರಪಂಚದಲ್ಲಿರೋ ಜನ ಎಲ್ಲ ನದಿಗಳಲ್ಲಿ ಇರ್ತಿದ್ರು. ಪ್ರತಿದಿನ ನದಿಗಳು ಜನರಿಂದ ತುಂಬಿರ್ತಿದ್ವು. ನೋಡಿ, ಇಂಥ ಒಂದು ನಂಬಿಕೆಯನ್ನು ಕೆಲವೊಬ್ಬರು ಮಾತ್ರ ನಂಬ್ತಾರೆ, ಎಲ್ಲರೂ ನಂಬೋದಿಲ್ಲ. ಈ ನಂಬಿಕೆ ಎಲ್ಲೋ ಒಂದು ಕಡೆ ಇದೆ, ಕೆಲವೊಬ್ಬರು ಮಾತ್ರ ನಂಬ್ತಾರೆ ಅಂತಂದರೆ ನಾವು ಇದನ್ನು ಸ್ವಲ್ಪ ವಿಚಾರ ಮಾಡಬೇಕು. ನಮ್ಮ ನಂಬಿಕೆ ಏನಾದ್ರು ಸರಿ ಇದೆಯಾ ಅಥವಾ ಇಲ್ವಾ ಅಂತ ಹೇಳಿ. ನೋಡಿ, ನಮ್ಮಲ್ಲಿ ಆಲೋಚನೆ ಶಕ್ತಿ ಇದೆ, ಬುದ್ಧಿಶಕ್ತಿ ಇದೆ. ನಮ್ಮ ನಂಬಿಕೆಗಳು ಯಾವಾಗಲೂ ಸತ್ಯವಾಗಿರಬೇಕು. ನಾವೇನಾದ್ರು ಒಂದು ಆಚರಿಸ್ತಾ ಇದ್ದರೆ, ಏನಾದ್ರು ಒಂದು ಮಾಡ್ತಾ ಇದ್ದರೆ, ಯಾರಾದರೂ ನಮ್ಮನ್ನು ಪ್ರಶ್ನೆ ಕೇಳಿದರೆ ನಾವು ಅದಕ್ಕೆ ಉತ್ತರ ಕೊಡೋ ಥರ ಇರಬೇಕು. ಹಾಗಾಗಿ ನಮಗೆ ಜ್ಞಾನ ಅನ್ನೋದು ತುಂಬಾ ಇಂಪಾರ್ಟೆಂಟು. ಹಾಗಾದರೆ ತಿಳ್ಕೊಳ್ಳೋಣ, ನೀರಲ್ಲಿ ಮುಳುಗಿದರೆ ನಿಜವಾಗ್ಲೂ ಪಾಪಗಳು ಪರಿಹಾರ ಆಗ್ತಾವ? ನೋಡಿ, ಇದು ಗೊತ್ತಾಗಬೇಕು ಅಂತಂದರೆ ಮೊದಲು ನಮಗೆ ಪಾಪ ಅಂದ್ರೇನು ಅಂತ ಗೊತ್ತಾಗಬೇಕು. ಪಾಪ ಅಂದ್ರೇನು? ಧರ್ಮ ಅನ್ನೋದೊಂದಿರುತ್ತೆ. ವ್ಯಕ್ತಿ ಧರ್ಮದಿಂದ ನಡೆದರೆ ಅವನು ಸರಳವಾಗಿ ಆನಂದವಾಗಿ ಬದುಕ್ಬೋದು. ಯಾವುದೇ ಜೀವಿಗೆ ಹಾನಿ ಮಾಡದೆ ಅವನು ತುಂಬ ಸಂತೋಷದಿಂದ ಬದುಕ್ತಾನೆ. ಇದನ್ನೆಲ್ಲ ಕಲಿಸ್ಕೊಡೋದೇ ಧರ್ಮ. ಇದನ್ನು ಬಿಟ್ಟು ಅಧರ್ಮದಲ್ಲಿ ಹೋಗುವಾಗ ಅವನಿಂದ ಕೆಲವೊಂದು ತಪ್ಪುಗಳಾಗ್ತವೆ, ಅದರಲ್ಲಿ ಪಾಪಗಳು ಇರ್ತವೆ. ಇದನ್ನೇ ನಾವು ಪಾಪ ಅಂತ ಹೇಳಿ ಕರಿಬೋದು. ನೋಡಿ, ಹಾಗಾದರೆ ಪಾಪ ಅನ್ನೋದು ದೇಹಕ್ಕೆ ಅಂಟ್ಕೊಳ್ಳುತ್ತಾ ಅಥವಾ ಮನಸ್ಸಿಗೆ, ಅಂತರಾತ್ಮ, ಆತ್ಮ, ನೀವು ಏನು ಹೇಳ್ತೀರೋ ಅದಕ್ಕೆ ಅಂಟ್ಕೊಳ್ಳುತ್ತಾ? ದೇಹಕ್ಕೆ ಏನಾದ್ರು ಪಾಪ ಅಂಟ್ಕೊಂಡಿದ್ರೆ ಇವತ್ತು ಪ್ರತಿಯೊಬ್ಬರ ಪಾಪಗಳು ನಮಗೆ ಕಣ್ಣಿಗೆ ಕಾಣಿಸ್ತಿದ್ವು, ಎಲ್ರಿಗೂ ಗೊತ್ತಾಗೋದು. ನೋಡಿ, ಒಬ್ಬ ವ್ಯಕ್ತಿ ನಡ್ಕೊತ ಬರ್ತಾ ಇದ್ದರೆ ನಾವು ಅವನನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗೋದು. ನಾವು ಅವನಿಗೆ ಹೇಳ್ತಿದ್ವಿ, ಏನು ನೀನು ಇಷ್ಟೊಂದು ಪಾಪ ಮಾಡಿಯಲ್ಲ ಅಂತ ಹೇಳಿ. ಅದು ದೇಹಕ್ಕೆ ಅಂಟ್ಕೊಳ್ಳೋದಿಲ್ಲ, ಅದು ನಮ್ಮ ಮನಸ್ಸಿಗೆ, ಅಂತರಾತ್ಮಕ್ಕೆ, ಆತ್ಮಕ್ಕೆ ಅಂಟ್ಕೊಂಡಿರುತ್ತೆ. ಹಾಗಾದರೆ ನಮ್ಮಲ್ಲಿ ಒಂದು ಪ್ರಶ್ನೆ, ನದಿಯಲ್ಲಿ ಹೋಗಿ ಮುಳುಗಿದರೆ ಹೇಗೆ ಪಾಪ ಪರಿಹಾರ ಆಗುತ್ತೆ? ಮೈಯಲ್ಲಿರೋ ಕೊಳೆ ಹೋಗುತ್ತೆ, ಇದು ಎಲ್ರಿಗೂ ಗೊತ್ತು, ಇದು ಎಲ್ಲರೂ ಒಪ್ಪುವಂಥದ್ದು. ಆದರೆ ಒಳಗಡೆ ಮನಸ್ಸಿನಲ್ಲಿರೋ ಪಾಪ ಹೇಗೆ ಹೋಗುತ್ತೆ? ಇದನ್ನೇನಾದ್ರು ನಾವು ನಂಬುವಂಥದ್ದ? ಖಂಡಿತ ಇಲ್ಲ. ನೋಡಿ, ನಮ್ಮನ್ನು ಯಾರು ಸೃಷ್ಟಿ ಮಾಡಿದಾರೋ, ನಮಗೆ ಯಾರು ಮನಸ್ಸನ್ನು ಕೊಟ್ಟಿದ್ದಾರೋ, ಒಂದು ಆತ್ಮನ ಕೊಟ್ಟಿದ್ದಾರೋ ಅವ್ರ ಹತ್ರ ನಾವು ಕೇಳ್ಕೋಬೇಕು. ಅಂದರೆ ದೇವ್ರ ಹತ್ರ ನಾವು ಕೇಳ್ಕೋಬೇಕು. ದೇವರೇ, ನಾನಿಂಥ ತಪ್ಪುಗಳನ್ನು ಮಾಡಿದ್ದೀನಿ, ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸು, ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸು ಅಂತ ಹೇಳಿ ಭಗವಂತನ ಹತ್ರ ಮಾತ್ರ ನಾವು ಪಾಪಗಳನ್ನು ಪರಿಹರಿಸುವಂತ ಕೇಳಬೇಕಾಗುತ್ತೆ. ಆ ಒಂದು ಶಕ್ತಿ ಇರೋದು ನಮ್ಮನ್ನು ಸೃಷ್ಟಿ ಮಾಡಿರೋ ಭಗವಂತನಿಗೆ ಮಾತ್ರ. ನಮಗೆ ಆತ್ಮ ಕೊಟ್ಟಿದ್ದಾನಲ್ವ, ನಮಗೆ ಮನಸ್ಸನ್ನು ಕೊಟ್ಟಿದ್ದಾನಲ್ಲ, ಅವನಿಗೆ ಮಾತ್ರ ಅವುಗಳನ್ನು ತೆಗೆಯೋಕ್ಕೆ ಸಾಧ್ಯ. ಹಾಗಾಗಿ ನಾವೇನು ಮಾಡ್ತೀವಿ, ನೀರನ್ನು ಕೊಟ್ಟಿರೋ ಭಗವಂತನನ್ನು ಬಿಡ್ತೀವಿ, ನೀರನ್ನೇ ನಾವು ನಂಬ್ತೀವಿ ದೇವರು ಅಂತ ಹೇಳಿ. ನೀರು ನಮ್ಮ ಎಲ್ಲ ಪಾಪಗಳನ್ನು ತೊಳೆಯುತ್ತೆ ಅಂತ ಹೇಳಿ. ಇದನ್ನು ನಾವೇ ಸ್ವತಃ ನಮ್ಮ ಸ್ವಂತ ಬುದ್ಧಿಯಿಂದ ಏನು ಮಾಡ್ತಾ ಇರೋದಿಲ್ಲ. ಹಿಂದಿನ ಕಾಲದಿಂದ ಯಾರೋ ಮಾಡ್ತಾ ಇದ್ದಾರೆ, ತುಂಬ ಜನ ಮಾಡ್ತಾ ಇದ್ದಾರೆ. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ನಾವು ಜನಸಂಖ್ಯೆಯನ್ನು ನೋಡ್ತೀವಿ, ಜನಸಂಖ್ಯೆಯನ್ನು ನೋಡಿ ನಂಬೋದಕ್ಕೆ ಶುರು ಮಾಡ್ತೀವಿ. ಅಲ್ಲಿ ಇಷ್ಟೊಂದು ಜನ ಹೋಗ್ತಾ ಇದ್ದಾರೆ, ಹೌದು ಅಲ್ಲಿ ಸತ್ಯ ಇದೆ ಅಂತ ಹೇಳಿ. ನೋಡಿ, ಯಾರು ಏನೇ ನಂಬಿದರೂ ಕೂಡ, ಎಷ್ಟೋ ಜನ, ಆ ಗುಂಪು ಎಷ್ಟೇ ದೊಡ್ಡದಾಗಿರಲಿ, ಅವರು ಏನೇ ನಂಬಿದರೂ ಕೂಡ ಅದು ಸರಿನಾ ಅಥವಾ ತಪ್ಪ ಅನ್ನೋದನ್ನು ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಅದಕ್ಕೆ ದೇವರು ಪ್ರತಿಯೊಬ್ಬರಿಗೂ ಬುದ್ಧಿಶಕ್ತಿಯನ್ನು, ಆಲೋಚನಾ ಶಕ್ತಿಯನ್ನು ಕೊಟ್ಟಿದ್ದಾನೆ. ನೀರಲ್ಲಿ ನಂಬಿದರೆ ಪಾಪಗಳು ಹೋಗುತ್ತೆ ಅನ್ನೋದು ಈ ಒಂದು ನಂಬಿಕೆ ಏನಿದೆಯಲ್ಲ, ಈ ಒಂದು ನಂಬಿಕೆ ಎಷ್ಟು ರೀತಿಯಲ್ಲಿ ಸರಿ ಅನ್ನೋದನ್ನು ನಾವೇ ಯೋಚನೆ ಮಾಡಬೇಕಾಗುತ್ತೆ. ಇದಕ್ಕೆ ಬಸವಣ್ಣನವರ ಒಂದು ಅದ್ಭುತವಾದ ವಚನ ಇದೆ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಅಂತ ಹೇಳಿ. ಸೃಷ್ಟಿಗಳ ಮೇಲೆ ನಂಬಿಕೆ ಇಡೋದಕ್ಕಿಂತ ಸೃಷ್ಟಿಗಳನ್ನು ಸೃಷ್ಟಿ ಮಾಡಿರೋ ಭಗವಂತನಲ್ಲಿ ನಂಬಿಕೆಯನ್ನು ಇಡಬೇಕಾಗುತ್ತೆ.
ಆವಾಗ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗ್ತವೆ ಮತ್ತು ನಮ್ಮಲ್ಲಿ ಒಳ್ಳೆ ಆಲೋಚನೆಗಳು ಬಂದು ನಮ್ಮಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳು ಕೂಡ ಆಗ್ತವೆ.